ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಇಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುವ ಪ್ರಾಕ್ಸಿಮಿಟಿ ಸೆನ್ಸರ್ಗಳ ಆಕರ್ಷಕ ಜಗತ್ತಿಗೆ ಹೋಗುತ್ತೇವೆ. ನಮ್ಮೊಂದಿಗೆ ಬನ್ನಿ. ನಮ್ಮ ಡಿವೈಸ್ಗಳೊಂದಿಗೆ ತಡೆರಹಿತ ಸಂವಾದಗಳನ್ನು ಸಕ್ರಿಯಗೊಳಿಸುವ ಪ್ರಾಕ್ಸಿಮಿಟಿ ಸೆನ್ಸರ್ಗಳನ್ನು ನಾವು ಕಂಡುಹಿಡಿಯೋಣ. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯುವಿರಿ. ಪ್ರಾಕ್ಸಿಮಿಟಿ ಸೆನ್ಸರ್ ಗುರುತಿಸುವುದು ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ವಿಧಗಳು ಮತ್ತು ಅವುಗಳ ಅಪ್ಲಿಕೇಶನ್ಗಳನ್ನು ಪಟ್ಟಿ ಮಾಡುವುದು. ಪ್ರಾಕ್ಸಿಮಿಟಿ ಸೆನ್ಸರ್: ಈ ಸೆನ್ಸರ್ಗಳು ಆಬ್ಜೆಕ್ಟ್ ಅನ್ನು ನೇರವಾಗಿ ಸಂಪರ್ಕಿಸದೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅದರ ಉಪಸ್ಥಿತಿಯನ್ನು ಗುರುತಿಸಬಲ್ಲದು. ಇವು ವಸ್ತುಗಳು ಇವೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಸೌಂಡ್, ಲೈಟ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಬಳಸುತ್ತದೆ. ಹಲವಾರು ಪ್ರಭೇದಗಳಿವೆ. ಪ್ರತಿಯೊಂದು ಪರಿಸರ ಮತ್ತು ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿದೆ. ಪ್ರಾಕ್ಸಿಮಿಟಿ ಸೆನ್ಸರ್ ವಿಧಗಳು: ಇಂಡಕ್ಟಿವ್, ಕೆಪಾಸಿಟಿವ್ ಮತ್ತು ಫೋಟೋ ಎಲೆಕ್ಟ್ರಿಕ್. ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್. ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ ಅದು ನಾನ್ ಕಾಂಟ್ಯಾಕ್ಟ್ ಡಿವೈಸ್ ಆಗಿದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯನ್ನು ಬಳಸುವುದು. ಇವುಗಳನ್ನು ಮುಖ್ಯವಾಗಿ ಮೆಟಾಲಿಕ್ ಆಬ್ಜೆಕ್ಟ್ಗಳ ಡಿಟೆಕ್ಷನ್ ಮಾಡಲು ಬಳಸಲಾಗುತ್ತದೆ. ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ಗಳು ಎಸಿ ಮತ್ತು ಡಿಸಿ ಆವೃತ್ತಿಗಳಲ್ಲಿ ಲಭ್ಯವಿವೆ. ಅವು 2, 3 ಮತ್ತು 4 ಕಾನ್ಫಿಗರೇಷನ್ಗಳನ್ನು ಹೊಂದಿದೆ. 2 ವೈರ್ ಕಾನ್ಫಿಗರೇಷನ್ ಎಂದರೇನು ಮತ್ತು ಅದರ ಉಪಯೋಗಗಳನ್ನು ನೋಡೋಣ. 2 ವೈರ್ ಫಂಕ್ಷನ್ ಹೊಂದಿರುವ ಸೆನ್ಸರ್. 2 ವೈರ್ ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ತಿರದಲ್ಲಿ ಮೆಟಾಲಿಕ್ ಆಬ್ಜೆಕ್ಟ್ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯನ್ನು ಡಿಟೆಕ್ಟ್ ಮಾಡಲು ಬಳಸಲಾಗುವ ನಾನ್ ಕಾಂಟ್ಯಾಕ್ಟ್ ಡಿವೈಸ್ಗಳಾಗಿವೆ. ಅದು ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿನ ಬದಲಾವಣೆಯು ಹತ್ತಿರದ ಮೆಟಾಲಿಕ್ ಆಬ್ಜೆಕ್ಟ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅನ್ನು ಉಂಟುಮಾಡುತ್ತದೆ. ಸೆನ್ಸರ್ ಆಸಿಲೇಟರ್, ಡಿಟೆಕ್ಷನ್ ಕಾಯಿಲ್ ಮತ್ತು ಸಿಗ್ನಲ್ ಪ್ರೊಸೆಸಿಂಗ್ ಸರ್ಕ್ಯೂಟ್ರಿಯನ್ನು ಒಳಗೊಂಡಿರುತ್ತವೆ. ಎಲ್ಲವನ್ನೂ ಕಾಂಪ್ಯಾಕ್ಟ್, ರಗಡ್ ಎನ್ಕ್ಲೋಜರ್ ಒಳಗೆ ಇರಿಸಲಾಗುತ್ತದೆ. 2 ವೈರ್ ಫಂಕ್ಷನ್ ಅಪ್ಲಿಕೇಶನ್ಗಳು. 2 ವೈರ್ ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ ಅಸೆಂಬ್ಲಿ ಲೈನ್ಗಳು, ಕನ್ವೇಯರ್ ಸಿಸ್ಟಮ್ಗಳು ಮತ್ತು ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ನಂತಹ ವಿವಿಧ ಕೈಗಾರಿಕೆಗಳು ಮತ್ತು ಅಪ್ಲಿಕೇಶನ್ಗಳಲ್ಲಿ ಬಳಸಿಕೊಳ್ಳಬಹುದು. ಪೊಸಿಷನ್ ಡಿಟೆಕ್ಷನ್. ಇಂಡಸ್ಟ್ರಿಯಲ್ ಆಟೋಮೇಷನ್ನಲ್ಲಿ 2 ವೈರ್ ಸೆನ್ಸರ್ಗಳನ್ನು ಸಾಮಾನ್ಯವಾಗಿ ಮೆಷಿನ್ ಕಾಂಪೊನೆಂಟ್ಸ್ ಪೊಸಿಷನ್ ಅನ್ನು ಪತ್ತೆಹಚ್ಚಲು ಬಳಸಲಾಗುತ್ತದೆ. ಪ್ರೊಸೆಸ್ಗಳು ಸರಾಗವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುವುದನ್ನು ಖಚಿತಪಡಿಸುತ್ತದೆ. ಆಬ್ಜೆಕ್ಟ್ ಕೌಂಟಿಂಗ್. ಪ್ರೊಡಕ್ಷನ್ ಮಾನಿಟರಿಂಗ್ ಮತ್ತು ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಅಮೂಲ್ಯವಾದ ಡೇಟಾವನ್ನು ಒದಗಿಸುವ ಮೂಲಕ ಹಾದುಹೋಗುವ ಐಟಂಗಳ ಸಂಖ್ಯೆಯನ್ನು ಎಣಿಸಲು ಕನ್ವೇಯರ್ ಸಿಸ್ಟಮ್ಗಳ ಉದ್ದಕ್ಕೂ ಸೆನ್ಸರ್ಗಳನ್ನು ಇನ್ಸ್ಟಾಲ್ ಮಾಡಬಹುದು. ಸುರಕ್ಷತಾ ಅಪ್ಲಿಕೇಶನ್ಗಳು. ಮೆಟಾಲಿಕ್ ಆಬ್ಜೆಕ್ಟ್ ಅನ್ನು ಪತ್ತೆಹಚ್ಚಲು 2 ವೈರ್ ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ ಸುರಕ್ಷತಾ ಸಾಧನಗಳಾಗಿ ಬಳಸಬಹುದು. ಉದಾಹರಣೆಗೆ, ಮೆಟಲ್ ಸೇಫ್ಟಿ ಬ್ಯಾಜ್ ಅನ್ನು ಧರಿಸಿರುವ ವ್ಯಕ್ತಿಯೊಬ್ಬರು ಅಪಾಯಕಾರಿ ಪ್ರದೇಶಕ್ಕೆ ಪ್ರವೇಶಿಸಿದಾಗ. ಪಿಎನ್ಪಿ ಮತ್ತು ಎನ್ಪಿಎನ್ ಸೆನ್ಸರ್. ಈ ಸೆನ್ಸರ್ಗಳು ಪ್ರಾಕ್ಸಿಮಿಟಿ ಸೆನ್ಸರ್ ಸರ್ಕ್ಯೂಟ್ ಮತ್ತು ಪಿಎನ್ಪಿ ಅಥವಾ ಎನ್ಪಿಎನ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಅನ್ನು ಒಳಗೊಂಡಿರುತ್ತದೆ. ಪ್ರಾಕ್ಸಿಮಿಟಿ ಸೆನ್ಸರ್ ಸರ್ಕ್ಯೂಟ್ನ ಉದ್ದೇಶವು ಹತ್ತಿರದ ಯಾವುದೇ ವಸ್ತುವನ್ನು ಕಂಡುಹಿಡಿಯುವುದು ಅಥವಾ ಪತ್ತೆ ಮಾಡುವುದು. ಸೆನ್ಸರ್ ಸರ್ಕ್ಯೂಟ್ ವಸ್ತುವನ್ನು ಪತ್ತೆ ಮಾಡಿದಾಗ ಅದು ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ಗೆ ಹೈ ಸಿಗ್ನಲ್ ಔಟ್ಪುಟ್ ಅನ್ನು ಕಳುಹಿಸುತ್ತದೆ. ಟ್ರಾನ್ಸಿಸ್ಟರ್ ಬೇಸ್ಡ್ ಸರ್ಕ್ಯೂಟ್ ಪಿಎನ್ಪಿ ಅಥವಾ ಎನ್ಪಿಎನ್ ಟ್ರಾನ್ಸಿಸ್ಟರ್ಗಳನ್ನು ಬಳಸಬಹುದು. ಇದು ಅಪ್ಲಿಕೇಶನ್ಗಳನ್ನು ಅವಲಂಬಿಸಿರುತ್ತದೆ. ಸೆನ್ಸರ್ ಸಾಮಾನ್ಯವಾಗಿ ಓಪನ್ ಅಥವಾ ಕ್ಲೋಸ್ಡ್ ಆಗಿದೆ ಎಂಬುದಕ್ಕೆ ಸೆನ್ಸರ್ ಅನ್ನು ಪಿಎನ್ಪಿ ಮತ್ತು ಎನ್ಪಿಎನ್ಗಾಗಿ ಬಳಸಲಾಗುತ್ತದೆ ಎಂಬುದು ಯಾವುದೇ ಸಂಬಂಧವಿಲ್ಲ. ಅಂದರೆ ಪಿಎನ್ಪಿ ಸೆನ್ಸರ್ ಸಾಮಾನ್ಯವಾಗಿ ಓಪನ್ ಅಥವಾ ಕ್ಲೋಸ್ಡ್ ಆಗಿರಬಹುದು. ಅಂತೆಯೇ ಎನ್ಪಿಎನ್ ಸೆನ್ಸರ್ ಅನ್ನು ಸಹ ಸಾಮಾನ್ಯವಾಗಿ ಓಪನ್ ಅಥವಾ ಕ್ಲೋಸ್ಡ್ ಆಗಿರಬಹುದು. 3 ವೈರ್ ಪಿಎನ್ಪಿ ಪ್ರಾಕ್ಸಿಮಿಟಿ ಸೆನ್ಸರ್. 3 ವೈರ್ ಪಿಎನ್ಪಿ ಪ್ರಾಕ್ಸಿಮಿಟಿ ಸೆನ್ಸರ್ 3 ವೈರ್ ಒಳಗೊಂಡಿರುತ್ತದೆ. ಬ್ರೌನ್ ವೈರ್ ಅನ್ನು ಪಾಸಿಟಿವ್ ವೋಲ್ಟೇಜ್ಗೆ ಕನೆಕ್ಟ್ ಮಾಡಲು ಬಳಸಲಾಗುತ್ತದೆ. ಬ್ಲೂ ವೈರ್ ಅನ್ನು ನೆಗೆಟಿವ್ ವೋಲ್ಟೇಜ್ ಅಥವಾ ಗ್ರೌಂಡ್ಗೆ ಕನೆಕ್ಟ್ ಮಾಡಲು ಬಳಸಲಾಗುತ್ತದೆ. ಮತ್ತು ಬ್ಲ್ಯಾಕ್ ವೈರ್ ಸೆನ್ಸರ್ ಸಿಗ್ನಲ್ ಔಟ್ಪುಟ್ ವೈರ್ ಆಗಿದೆ. ಪಿಎನ್ಪಿ ಟ್ರಾನ್ಸಿಸ್ಟರ್ ಅನ್ನು ಪಾಸಿಟಿವ್ ಸ್ವಿಚಿಂಗ್ಗಾಗಿ ಬಳಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ. ಪಿಎನ್ಪಿ ಟ್ರಾನ್ಸಿಸ್ಟರ್ ಅನ್ನು ಪಾಸಿಟಿವ್ ವೋಲ್ಟೇಜ್ ವೈರ್ ಮತ್ತು ಸೆನ್ಸರ್ ಸಿಗ್ನಲ್ ಔಟ್ಪುಟ್ ವೈರ್ ನಡುವೆ ಇನ್ಸ್ಟಾಲ್ ಮಾಡಲಾಗಿದೆ. ಸೆನ್ಸರ್ ಮತ್ತು ಲೋಡ್ ನಡುವೆ ನೆಗೆಟಿವ್ ವೋಲ್ಟೇಜ್ ಸಾಮಾನ್ಯವಾಗಿರುವುದರಿಂದ ವೋಲ್ಟೇಜ್ ವೈರ್ ಅನ್ನು ಸೆನ್ಸರ್ ಮತ್ತು ಲೋಡ್ಗೆ ಕನೆಕ್ಟ್ ಮಾಡಿ.
ಸೆನ್ಸರ್ ಸಿಗ್ನಲ್ ಔಟ್ಪುಟ್ ವೈರ್ ಅನ್ನು ಲೋಡ್ನ ಇನ್ಪುಟ್ಗೆ ಕನೆಕ್ಟ್ ಮಾಡಲಾಗಿದೆ. ಲೋಡ್ ಎನ್ನುವುದು ಲ್ಯಾಂಪ್, ನ್ಯೂಮ್ಯಾಟಿಕ್, ವಾಲ್ವ್ ರಿಲೇ ಅಥವಾ ಪಿಎಲ್ಸಿಯಂತಹ ಸೆನ್ಸರ್ ಪವರ್ ಅನ್ನು ಹೊಂದಿರುವ ಯಾವುದೇ ಡಿವೈಸ್ ಆಗಿರಬಹುದು. ಈ ಸರ್ಕ್ಯೂಟ್ನಲ್ಲಿ ಬಲ್ಬ್ ಅನ್ನು ಲೋಡ್ ಎಂದು ಪರಿಗಣಿಸೋಣ. ಮೆಟಲ್ ಆಬ್ಜೆಕ್ಟ್ ಡಿಟೆಕ್ಟ್ ಆದಾಗ ಬಲ್ಬ್ ಗ್ಲೋ ಆಗಬೇಕು. ಪಿಎನ್ಪಿ ಪ್ರಾಕ್ಸಿಮಿಟಿ ಸೆನ್ಸರ್ ಯಾವುದೇ ವಸ್ತುವನ್ನು ಪತ್ತೆ ಹಚ್ಚದಿದ್ದಾಗ ಔಟ್ಪುಟ್ ಪಿನ್ ಲೋ ಇರುತ್ತದೆ ಮತ್ತು ಆದ್ದರಿಂದ ಟ್ರಾನ್ಸಿಸ್ಟರ್ ಮತ್ತು ಬಲ್ಬ್ ಆಫ್ ಆಗಿರುತ್ತದೆ. ಪಿಎನ್ಪಿ ಪ್ರಾಕ್ಸಿಮಿಟಿ ಸೆನ್ಸರ್ ಮೆಟಲ್ ಆಬ್ಜೆಕ್ಟ್ ಅನ್ನು ಪತ್ತೆಹಚ್ಚಿದಾಗ ಅದು ವೋಲ್ಟೇಜ್ ಅನ್ನು ಬಹುತೇಕ ಪಾಸಿಟಿವ್ ವೋಲ್ಟೇಜ್ ಪಿನ್ಗೆ ನೀಡಲಾದ ವೋಲ್ಟೇಜ್ ಅಷ್ಟೇ ಎಮಿಟ್ ಮಾಡುತ್ತದೆ ಮತ್ತು ಅದರಿಂದ ಟ್ರಾನ್ಸಿಸ್ಟರ್ ಆನ್ ಆಗಿರುತ್ತದೆ ಮತ್ತು ಬಲ್ಬ್ ಆನ್ ಆಗಿರುತ್ತದೆ. ಸೆನ್ಸರ್ ಅನ್ನು ಪಿಎನ್ಪಿ ಅಥವಾ ಎನ್ಪಿಎನ್ ಎಂದು ಗುರುತಿಸುವುದು ಹೇಗೆ ಎಂದು ನೋಡೋಣ. ಎನ್ಪಿಎನ್ ಮತ್ತು ಪಿಎನ್ಪಿ ಸೆನ್ಸರ್ ಎರಡೂ ಸಾಮಾನ್ಯವಾಗಿ 3 ವೈರ್ ಹೊಂದಿರುತ್ತದೆ: ಪವರ್ ಸಪ್ಲೈ, ಗ್ರೌಂಡ್ ಮತ್ತು ಔಟ್ಪುಟ್ ಸಿಗ್ನಲ್. ಔಟ್ಪುಟ್ ಸಿಗ್ನಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರಲ್ಲಿ ಪ್ರಮುಖ ವ್ಯತ್ಯಾಸವಿದೆ. ಎನ್ಪಿಎನ್ ಅಥವಾ ಸಿಂಕಿಂಗ್, ಅದರ ಇನ್ಆಕ್ಟಿವ್ ಸ್ಟೇಟಲ್ಲಿ ಔಟ್ಪುಟ್ ಸಿಗ್ನಲ್ ಹೈ ವೋಲ್ಟೇಜ್ ಲೆವೆಲ್ ಅಲ್ಲಿ ಇರುತ್ತದೆ. ಸೆನ್ಸರ್ ಆಕ್ಟಿವ್ ಆದಾಗ ಔಟ್ಪುಟ್ ಸ್ವಿಚ್ ಅಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಕರೆಂಟ್ ಅನ್ನು ಗ್ರೌಂಡ್ಗೆ ಸಿಂಕ್ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸುತ್ತದೆ. ಪಿಎನ್ಪಿ ಅಥವಾ ಸೋರ್ಸಿಂಗ್, ಅದರ ಇನ್ಆಕ್ಟಿವ್ ಸ್ಟೇಟಲ್ಲಿ ಔಟ್ಪುಟ್ ಸಿಗ್ನಲ್ ಲೋ ವೋಲ್ಟೇಜ್ ಲೆವೆಲ್ ಅಲ್ಲಿ ಇರುತ್ತದೆ. ಆಕ್ಟಿವ್ ಆದಾಗ ಸೆನ್ಸರ್ ಸ್ವಿಚ್ ಅಂತೆ ಕಾರ್ಯನಿರ್ವಹಿಸುತ್ತದೆ. ಪವರ್ ಸಪ್ಲೈಯಿಂದ ಔಟ್ಪುಟ್ ಸಿಗ್ನಲ್ ವೈರ್ಗೆ ಕರೆಂಟ್ ಅನ್ನು ಒದಗಿಸುತ್ತದೆ. ಮುಂದೆ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಗಳನ್ನು ನೋಡೋಣ. ಕೆಪಾಸಿಟಿವ್ ಸೆನ್ಸರ್ಗಳು ವಸ್ತುಗಳನ್ನು ಪತ್ತೆಹಚ್ಚಲು ಕೆಪಾಸಿಟೆನ್ಸ್ ಬದಲಾವಣೆಗಳನ್ನು ಬಳಸುವ ಒಂದು ರೀತಿಯ ಸೆನ್ಸರ್ ಆಗಿದೆ. ಕೆಪಾಸಿಟೆನ್ಸ್ ಎನ್ನುವುದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸಂಗ್ರಹಿಸಲು ಒಂದು ಇನ್ಸುಲೇಟರ್ನಿಂದ ಬೇರ್ಪಡಿಸಲಾದ ಜೋಡಿ ಕಂಡಕ್ಟರ್ಗಳ ಸಾಮರ್ಥ್ಯವಾಗಿದೆ. ವಸ್ತುವು ಕೆಪಾಸಿಟಿವ್ ಸೆನ್ಸರ್ ಬಳಿ ಬಂದಾಗ ಅದು ಸೆನ್ಸರ್ ಎಲೆಕ್ಟ್ರೋಡ್ಸ್ ನಡುವಿನ ಕೆಪಾಸಿಟೆನ್ಸ್ ಅನ್ನು ಬದಲಾಯಿಸುತ್ತದೆ. ಕೆಪಾಸಿಟೆನ್ಸ್ ಅಲ್ಲಿನ ಈ ಬದಲಾವಣೆಯು ಆಬ್ಜೆಕ್ಟ್ ಉಪಸ್ಥಿತಿ, ಅನುಪಸ್ಥಿತಿ ಅಥವಾ ಇತರ ಗುಣಲಕ್ಷಣಗಳನ್ನು ಪತ್ತೆಹಚ್ಚಲು ಬಳಸಬಹುದು. ಪ್ರಾಕ್ಸಿಮಿಟಿ ಸೆನ್ಸರ್, ಇವು ಅತ್ಯಂತ ಸಾಮಾನ್ಯ ವಿಧದ ಕೆಪಾಸಿಟಿವ್ ಸೆನ್ಸರ್. ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನು ಮಾಡದೆ ಆಬ್ಜೆಕ್ಟ್ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯನ್ನು ಪತ್ತೆಹಚ್ಚಲು ಅವುಗಳನ್ನು ಬಳಸಲಾಗುತ್ತದೆ. ಪ್ರಾಕ್ಸಿಮಿಟಿ ಸೆನ್ಸರ್ ಸಾಮಾನ್ಯವಾಗಿ ಅಸೆಂಬ್ಲಿ ಲೈನ್ಗಳು ಮತ್ತು ರೋಬೋಟಿಕ್ಸ್ನಂತಹ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ವಿಶಿಷ್ಟವಾಗಿ ಪ್ರಾಕ್ಸಿಮಿಟಿ ಸೆನ್ಸರ್ 5 ರಿಂದ 24 ವೋಲ್ಟ್ ಡಿಸಿ ವೋಲ್ಟೇಜ್ ರೇಂಜಲ್ಲಿ ಆಪರೇಟ್ ಮಾಡುತ್ತದೆ. ಪ್ರೆಷರ್ ಸೆನ್ಸರ್, ಈ ಸೆನ್ಸರ್ಗಳನ್ನು ಪ್ರೆಷರ್ ಅನ್ನು ಅಳೆಯಲು ಬಳಸಲಾಗುತ್ತದೆ. ಆಟೋಮೋಟಿವ್ ಏರ್ಬ್ಯಾಗ್ಗಳು, ಮೆಡಿಕಲ್ ಡಿವೈಸ್ ಮತ್ತು ವೆದರ್ ಮಾನಿಟರಿಂಗ್ ಸ್ಟೇಷನ್ಗಳಂತಹ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಅವುಗಳನ್ನು ಬಳಸಬಹುದು. ಪ್ರೆಷರ್ ಸೆನ್ಸರ್ ಸಾಮಾನ್ಯವಾಗಿ 5 ರಿಂದ 15 ವೋಲ್ಟ್ ಡಿಸಿ ವೋಲ್ಟೇಜ್ ರೇಂಜಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹ್ಯುಮಿಡಿಟಿ ಸೆನ್ಸರ್, ಈ ಸೆನ್ಸರ್ ಹ್ಯುಮಿಡಿಟಿಯನ್ನು ಅಳೆಯಲು ಬಳಸಲಾಗುತ್ತದೆ. ಅವುಗಳನ್ನು ಸಾಮಾನ್ಯವಾಗಿ ಎಚ್ವಿಎಸಿ ಸಿಸ್ಟಂಗಳು, ಗ್ರೀನ್ ಹೌಸ್ ಮತ್ತು ವೆದರ್ ಮಾನಿಟರಿಂಗ್ ಸ್ಟೇಷನ್ಗಳಂತಹ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ಹ್ಯುಮಿಡಿಟಿ ಸೆನ್ಸರ್ ಸಾಮಾನ್ಯವಾಗಿ 3.3 ರಿಂದ 5 ವೋಲ್ಟ್ ಡಿಸಿ ವೋಲ್ಟೇಜ್ ರೇಂಜಲ್ಲಿ ಕಾರ್ಯನಿರ್ವಹಿಸುತ್ತದೆ. ಟಚ್ ಸ್ಕ್ರೀನ್ಗಳು, ಟಚ್ ಸ್ಕ್ರೀನ್ಗಳು ಹ್ಯೂಮನ್ ಮೆಷಿನ್ ಇಂಟರ್ಫೇಸ್ ಎಚ್ಎಂಐ ಒಂದು ವಿಧವಾಗಿದ್ದು, ಇದು ಬೆರಳು ಅಥವಾ ಇತರ ಆಬ್ಜೆಕ್ಟ್ ಸ್ಪರ್ಶವನ್ನು ಪತ್ತೆಹಚ್ಚಲು ಕೆಪಾಸಿಟಿವ್ ಸೆನ್ಸಿಂಗ್ ಅನ್ನು ಬಳಸುತ್ತದೆ. ಟಚ್ ಸ್ಕ್ರೀನ್ಗಳನ್ನು ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಲ್ಯಾಪ್ಟಾಪ್ ಅಂತಹ ವಿವಿಧ ಡಿವೈಸ್ಗಳಲ್ಲಿ ಬಳಸಲಾಗುತ್ತದೆ. ಟಚ್ ಸ್ಕ್ರೀನ್ಗಳು ಸಾಮಾನ್ಯವಾಗಿ 3.3 ರಿಂದ 5 ವೋಲ್ಟ್ ಡಿಸಿ ವೋಲ್ಟೇಜ್ ರೇಂಜಲ್ಲಿ ಕಾರ್ಯನಿರ್ವಹಿಸುತ್ತದೆ. ಫೋಟೋ ಎಲೆಕ್ಟ್ರಿಕ್ ಸೆನ್ಸರ್ಗಳ ಬಗ್ಗೆ ಚರ್ಚಿಸೋಣ. ಫೋಟೋ ಎಲೆಕ್ಟ್ರಿಕ್ ಸೆನ್ಸರ್ ಸಾಮಾನ್ಯವಾಗಿ ಇನ್ಫ್ರಾರೆಡ್ ಅಥವಾ ವಿಸಿಬಲ್ ಲೈಟ್ನಂತಹ ಲೈಟ್ ಸೋರ್ಸ್ ಬಳಸುವ ಡಿವೈಸ್ ಆಗಿದ್ದು ಮತ್ತು ವಸ್ತುವಿನ ಪ್ರೆಸೆನ್ಸ್, ಅಬ್ಸೆನ್ಸ್ ಅಥವಾ ಇತರ ಕ್ಯಾರೆಕ್ಟರಿಸ್ಟಿಕ್ಸ್ ಪತ್ತೆಹಚ್ಚಲು ಫೋಟೋ ಎಲೆಕ್ಟ್ರಿಕ್ ರಿಸೀವರ್ ಅನ್ನು ಬಳಸುತ್ತದೆ. ವಿವಿಧ ಉಪಯೋಗಗಳಿಗಾಗಿ ಇಂಡಸ್ಟ್ರಿಯಲ್ ಆಟೋಮೇಷನ್ನಲ್ಲಿ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಥ್ರೂ ಬೀಮ್ ಸೆನ್ಸರ್, ಈ ಸೆನ್ಸರ್ಗಳು ಸಪರೇಟ್ ಎಮಿಟರ್ ಮತ್ತು ರಿಸೀವರ್ ಯೂನಿಟ್ ಅನ್ನು ಒಳಗೊಂಡಿರುತ್ತದೆ. ಎಮಿಟರ್ ಮತ್ತು ರಿಸೀವರ್ ನಡುವಿನ ಲೈಟ್ ಬೀಮ್ ಅಲ್ಲಿ ಇಂಟರಪ್ಷನ್ ಅನ್ನು ಪತ್ತೆಹಚ್ಚುವ ಮೂಲಕ ಅದು ಕೆಲಸ ಮಾಡುತ್ತದೆ. ಅದರ ಆಪರೇಟಿಂಗ್ ವೋಲ್ಟೇಜ್ ಸಾಮಾನ್ಯವಾಗಿ 5 ರಿಂದ 24 ವೋಲ್ಟ್ ಡಿಸಿವರೆಗೆ ಇರುತ್ತದೆ. ರೆಟ್ರೋ ರಿಫ್ಲೆಕ್ಟಿವ್ ಸೆನ್ಸರ್, ಈ ಸೆನ್ಸರ್ ಎಮಿಟರ್ ಮತ್ತು ರಿಸೀವರ್ ಎರಡನ್ನೂ ಒಂದೇ ಯೂನಿಟ್ ಅಲ್ಲಿ ಇರಿಸಲಾಗುತ್ತದೆ. ಅವು ಲೈಟ್ ಬೀಮ್ ಅನ್ನು ಎಮಿಟ್ ಮಾಡುವ ಮೂಲಕ ಕೆಲಸ ಮಾಡುತ್ತದೆ. ಅದು ರಿಫ್ಲೆಕ್ಟರ್ ಅನ್ನು ಹೊಡೆದು ರಿಸೀವರ್ಗೆ ಹಿಂತಿರುಗುತ್ತದೆ.
ಲೈಟ್ ಬೀಮ್ ಬರುವ ಪಾತಲ್ಲಿ ಆಬ್ಜೆಕ್ಟ್ ರಿಫ್ಲೆಕ್ಟ್ ಬೀಮನ್ನು ಅಡ್ಡಿಪಡಿಸಿ ಸೆನ್ಸರ್ ಅನ್ನು ಟ್ರಿಗರ್ ಮಾಡುತ್ತದೆ. ಅವುಗಳ ಆಪರೇಟಿಂಗ್ ವೋಲ್ಟೇಜ್ ಸಾಮಾನ್ಯವಾಗಿ 5 ರಿಂದ 24 ವೋಲ್ಟ್ ಡಿಸಿವರೆಗೆ ಇರುತ್ತದೆ. ಫೈಬರ್ ಆಪ್ಟಿಕ್ ಸೆನ್ಸರ್. ಈ ಸೆನ್ಸರ್ಗಳು ಲೈಟ್ ಅನ್ನು ಟ್ರಾನ್ಸ್ಮಿಟ್ ಮಾಡಲು ಮತ್ತು ರಿಸೀವ್ ಮಾಡಲು ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಬಳಸುತ್ತವೆ. ಕಠಿಣ ಪರಿಸರದಲ್ಲಿ ಅಥವಾ ಸೆನ್ಸರ್ ಹೆಡ್ ಕಂಟ್ರೋಲ್ ಯೂನಿಟ್ನಿಂದ ರಿಮೋಟ್ ಇರಬೇಕಾದ ಅಪ್ಲಿಕೇಶನ್ಗಳಿಗೆ ಅವು ಸೂಕ್ತವಾಗಿವೆ. ಅವುಗಳ ಆಪರೇಟಿಂಗ್ ವೋಲ್ಟೇಜ್ ಸಾಮಾನ್ಯವಾಗಿ 5 ರಿಂದ 24 ವೋಲ್ಟ್ ಡಿಸಿವರೆಗೆ ಇರುತ್ತದೆ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ ಪ್ರಾಕ್ಸಿಮಿಟಿ ಸೆನ್ಸರ್ ಗುರುತಿಸುವುದು ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ಪ್ರಕಾರಗಳು ಮತ್ತು ಅವುಗಳ ಅಪ್ಲಿಕೇಶನ್ಗಳನ್ನು ಪಟ್ಟಿ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.